ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾಗೆ ಭರ್ಜರಿ ಗುಡ್ ನ್ಯೂಸ್. ಆಂಧ್ರ ಪ್ರದೇಶ, ತೆಲಂಗಾಣ ಸರ್ಕಾರಗಳಿಂದ ಟಿಕೆಟ್ ದರ ಏರಿಕೆಗೆ ಅನುಮತಿ ಸಿಕ್ಕಿದೆ. ಸಿಂಗಲ್ ಸ್ಕ್ರೀನ್ಗಳಲ್ಲಿ 50 ರೂಪಾಯಿ ಹೆಚ್ಚಳ, ಮಲ್ಟಿಪ್ಲೆಕ್ಸ್ಗಳಲ್ಲಿ 100 ರೂಪಾಯಿ ಹೆಚ್ಚಳ. ಆಂಧ್ರದಲ್ಲಿ ಇವತ್ತು ಬೆಳಿಗ್ಗೆ 6 ಗಂಟೆಗೆ ವಿಶೇಷ ಶೋಗೆ ಅವಕಾಶ ಸಿಕ್ಕಿದೆ. ತೆಲಂಗಾಣದಲ್ಲಿ ಸೆಪ್ಟೆಂಬರ್ 4ರವರೆಗೆ 5 ಶೋಗೆ ಸರ್ಕಾರ ಅನುಮತಿಯನ್ನ ಕೊಟ್ಟಿದೆ. ಸಿಂಗಲ್ ಸ್ಕ್ರೀನ್ಗಳಲ್ಲಿ 50 ರೂಪಾಯಿ ಹೆಚ್ಚಳ, ಮಲ್ಟಿಪ್ಲೆಕ್ಸ್ಗಳಲ್ಲಿ 100 ರೂಪಾಯಿ ಹೆಚ್ಚಳ ಮಾಡೋದಕ್ಕೆ ಅನುಮತಿ ಸಿಕ್ಕಿದೆ. ಯಶ್ ನಟನೆಯ ಟಾಕ್ಸಿಕ್ ಸಿನಿಮಾಗೆ ಸಿಕ್ಕಿರುವಂತ ಭರ್ಜರಿ ಗುಡ್ ನ್ಯೂಸ್ ಇದು. ಟಾಕ್ಸಿಕ್ ಅಬ್ಬರ ಶುರುವಾಗಿದೆ ಈಗಾಗಲೇ. ಆಂಧ್ರ ಪ್ರದೇಶ, ತೆಲಂಗಾಣ ಸರ್ಕಾರಗಳಿಂದ ಟಿಕೆಟಿನ ದರ ಏರಿಕೆಗೆ ಅನುಮತಿ ಸಿಕ್ಕಿರೋದು ಗುಡ್ ನ್ಯೂಸ್ ಇದು ಸಿನಿಮಾ ಪಾಲಿಗೆ. ಟಾಕ್ಸಿಕ್ ಸಿನಿಮಾ ಈಗ ವಿಶ್ವದಾದ್ಯಂತ ಸೌಂಡ್ ಮಾಡ್ತಾ ಇದೆ. ಸಿನಿಮಾವನ್ನ ಅಭಿಮಾನಿಗಳು ಹೇಗೆ ವೆಲ್ಕಮ್ ಮಾಡಿದ್ರು, ಅಭಿಮಾನಿಗಳ ಸಂಭ್ರಮ ಹೇಗಿತ್ತು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಬೆಳಗಿನ ಜಾವ 4 ಗಂಟೆ 5 ಗಂಟೆಯಿಂದಲೇ ಸಂಭ್ರಮಾಚರಣೆ ಶುರುವಾಗಿದೆ. ರಾತ್ರಿ ಇಡೀ ಥಿಯೇಟರ್ನ ಮುಂದೆ ಕಾದಿದ್ದಾರೆ ಅಭಿಮಾನಿಗಳು ಟಾಕ್ಸಿಕ್ ನೋಡೋದಕ್ಕೆ ಅಂತ. ಸಿನಿಮಾದ ಜೋಶ್ ಹೇಗಿದೆ ಅನ್ನೋದನ್ನ ದೃಶ್ಯಗಳಲ್ಲಿ ನೋಡಬಹುದು ನೀವು. ತುಂಬಾ ಖುಷಿ ಆಗುತ್ತೆ. 4 ಗಂಟೆಯಿಂದ ಬಂದು ಕಾಯ್ತಾ ಇದೀವಿ. ಇದು ಒಬ್ಬ ಬಸ್ ಕಂಡಕ್ಟರ್ ಡ್ರೈವರ್ ಮಗನ ಗೆಲುವಲ್ಲ. ಅವತ್ತು ಗಾಂಧಿನಗರದಲ್ಲಿ ಕಟೌಟ್ ನಿಲ್ಲಿಸ್ತೀನಿ ಅಂತ ಬಂದವರು ಇವತ್ತು ಒಳ್ಳೆಗೆ ಕಟೌಟ್ ನಿಲ್ಲಿಸಿದ್ದಾರೆ. ಇದು SSR ಗೆಲುವಲ್ಲ, ಕನ್ನಡಿಗರ ಗೆಲುವು. ಈ ಸಿನಿಮಾ ಗೆದ್ರೆ ಕನ್ನಡ ಗೆದ್ದಂಗೆ, ಕನ್ನಡ ಇಂಡಸ್ಟ್ರಿನೇ ಗೆದ್ದಂಗೆ. ಆಮೇಲೆ ಕನ್ನಡ ಇಂಡಸ್ಟ್ರಿ ಪರಭಾಷೆದವರು ಒಂಥರ ನೋಡ್ತಾ ಇದ್ರು, ಇವತ್ತು ಪರಭಾಷೆದವರು ತಿರುಗಂಗೆ ನೋಡಿದ್ದಾರೆ. ತುಂಬ ಖುಷಿ ಇದೆ ಸರ್ ನಮಗೆ. ಆಮೇಲೆ SRಗೆ ನಾನು ಹೇಳಿದೆ ತುಂಬ ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮಂಥವ್ರು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಒಬ್ಬ ಕನ್ನಡಿಗನಾಗಿ ತುಂಬ ಖುಷಿ ಇದೆ ಸರ್ ನನಗೆ. ಇಂಥವ್ರು ನಿಮ್ಮಂಥವ್ರು ಇದ್ದೀರಾ ಇಲ್ಲಿ ಅಂದರೆ ನಮಗೆ ಹೆಮ್ಮೆ ಇದೆ ಸರ್. ಏನು ಹೇಳೋದಕ್ಕೆ, ಏನು ನೋಡ್ತಾ ಇದ್ರಲ್ಲ ನೀವೇ, ಏನು ಹೇಳೋದು ಮಾತುಗಳಿಲ್ಲ. ಸಿನಿಮಾನ ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋಗ್ತೀನಿ ಅಂತ ಹೇಳಿದ್ರು. ಕನ್ನಡ ಸಿನಿಮಾನ ವಾಚ್ ಔಟ್ ಗಾಯ್ಸ್, ನೆಕ್ಸ್ಟ್ ಲೆವೆಲ್ ನೋಡ್ತಾರೆ ಜನ ಅಂದರು. ಸೊ ಅವ್ರು ಹಂಗೆ ಮಾಡಿದ್ದಾರೆ. ಸೊ ನಾವೇನಂದರೆ ಡಬಲ್ ಆ್ಯಕ್ಟಿಂಗ್ ನೋಡೋಕ್ಕೆ ತುಂಬ ವೆಯ್ಟಿಂಗಲ್ಲಿದ್ದೀವಿ. ಸೊ ಫಸ್ಟ್ ಟೈಮ್ ಎಷ್ಟು ಕೆರಿಯರಲ್ಲೇ ಫಸ್ಟ್ ಟೈಮ್ ಡಬಲ್ ಆ್ಯಕ್ಟಿಂಗ್ ಮಾಡಿರೋದು, ಅದು ಅಪ್ಪ ಮಗಗೆ. ಸೊ ಅದನ್ನು ನೋಡೋದಕ್ಕೆ ಫಸ್ಟ್ ಇಂಟ್ರೆಸ್ಟ್ ಇದೆ ನಮಗೆ. ಹಾಲಿವುಡ್ಡು, ಮಾಲಿವುಡ್ಡು, ಬಾಲಿವುಡ್ಡು, ಕಾಲಿವುಡ್ಡು, ಸ್ಯಾಂಡಲ್ವುಡ್ಡು ಎಲ್ಲ ಸಾಮ್ರಾಜ್ಯದ ರಾಜ ಇವತ್ತು ನಮ್ಮ ಯಶ್ ಬಾಸು. ಯಾಕಂದ್ರೆ ಕನ್ನಡ ಅಂತಿದ್ದಾರಲ್ಲ, ಇವತ್ತು ಕನ್ನಡ ಅನ್ನೋದು ಮಾತಾಡ್ಸಿದ್ದಾರೆ. ನಿಜವಾಗ್ಲೂ ಈ ಒಂದು ಕಾಲದಲ್ಲಿ ಈ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಅಲ್ಲಿ ಇದ್ದಾರೆ, ಇವತ್ತು ಸಂತೋಷ್ ಥಿಯೇಟರ್ ಮೇಲಿದ್ದಾರೆ ಅಂದ್ರೆ ನಿಜವಾಗ್ಲೂ ನಮ್ಮ ಯಶ್ ಬಾಸ್ ಗೆಲ್ಲಬೇಕು, ಗೆಲ್ತಾರೆ. ನಮ್ಮ ಕರ್ನಾಟಕದ ರಾಜ ಮಹಾರಾಜ ನಮ್ಮ ಯಶ್ ಬಾಸ್. ಜೈ ಯಶ್ ಬಾಸ್. ನಮ್ಮ ಕರ್ನಾಟಕದಲ್ಲಿ ಯಶ್ ಅವರು ಸ್ಟಾರ್ಟಿಂಗ್ ಬ್ಯಾಂಗ್ಳೂರ್ ಬಂದಾಗ ಊಟಕ್ಕೂ ಕಷ್ಟಪಟ್ಟಿದ್ರು. ಬಟ್ ಇವತ್ತು ಇಡೀ ಬ್ಯಾಂಗ್ಳೂರಲ್ಲಿ ಮೆಜೆಸ್ಟಿಕ್ಕಿಂದ ಹಿಡಿದು ಪ್ರತಿ ಬ್ಯಾಂಗ್ಳೂರಲ್ಲಿ ಒಂದೊಂದು ಮೂಲೆಯಲ್ಲೂ ಕೂಡ ಅವ್ರದ್ದು ಬ್ಯಾನರ್ ನಿಂತಿದೆ ಅಂದರೆ ಇವತ್ತು ಅವ್ರು ಮಾಡಿರೋ ಸಾಧನೆ. ಅದು ನಮಗೆ ತುಂಬ ಖುಷಿಯಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.